ಬಿಹಾರದ ಎಲೆಕ್ಷನ್ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂತಹ ಎಲೆಕ್ಷನ್. ಬಿಹಾರದಲ್ಲಿ ರಣಕಣ ಸಿದ್ಧವಾಗಿದೆ. ಬಿಹಾರದ ಒಂದು ಲೆಕ್ಕಾಚಾರವೇ ಬೇರೆಯಾಗಿದೆ. ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಮೀಸಲು ಬೋರೆ ಎನ್ನುವಂತಹ ವಿಧಾನಸಭಾ ಸ್ಥಾನಕ್ಕೆ ಜನಸ್ವರಾಜ್ ಪಕ್ಷವು ತೃತೀಯ ಲಿಂಗಿ ಅಂದ್ರೆ ಟ್ರಾನ್ಸ್ಜೆಂಡರ್ ಪ್ರೀತಿ ಖಿನ್ನರ್ ಅವರನ್ನ ಅಭ್ಯರ್ಥಿಯನ್ನಾಗಿ ನಾಮನಿರ್ದೇಶನ ಮಾಡಿದೆ. ಇದು ಕೂಡ ಅಚ್ಚರಿಯ ಸಂಗತಿ ಹೌದು. ಗೋಪಾಲ್ಗಂಜ್ನ ಪ್ರಸಿದ್ಧ ವೈದ್ಯ ಡಾಕ್ಟರ್ ಶಶಿ ಶೇಖರ್ ಸಿಂಘಾ ಅವರನ್ನ ಜನಸ್ವರಾಜ್ ಗೋಪಾಲ್ಗಂಜ್ ವಿಧಾನಸಭಾ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನ ಮಾಡಲಾಗಿದೆ. ಘೋಷಣೆಯ ನಂತರ ಬೆಂಬಲಿಗರು ಆನಂದವನ್ನ ಹೊರಹಾಕಿದ್ದಾರೆ. ಅಭ್ಯರ್ಥಿ ಪ್ರೀತಿ ಕಿನ್ನರ್ ಅಂತಂದ್ರೆ ಟ್ರಾನ್ಸ್ಜೆಂಡರ್, ಇವರು ಅಭ್ಯರ್ಥಿ ಆಗಿರುವಂತದ್ದು. ಟ್ರಾನ್ಸ್ಜೆಂಡರ್ ಪ್ರೀತಿ ಕಿನ್ನರ್ ಏನಾದ್ರೂ ಗೆದ್ರೆ ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಗೆಲುವು ಅಂತ ಹೇಳ್ಬೋದು. ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಇದಕ್ಕೋಸ್ಕರನೇ ಕಾದು ನೋಡ್ತಾ ಇದ್ದಾರೆ. ಎಲೆಕ್ಷನ್ ನಿಂತಿದ್ರು ಟ್ರಾನ್ಸ್ಜೆಂಡರ್, ಬಟ್ ಗೆದ್ದಿರ್ಲಿಲ್ಲ. ಆದ್ರೆ ಪ್ರೀತಿ ಕಿನ್ನರ್ ಏನಾದ್ರೂ ಗೆದ್ರೆ ಇದು ಒಂದು ಒಳ್ಳೆ ರಾಷ್ಟ್ರ ಮಟ್ಟದ ಸಂಚಲನ ಅಂತಾನೆ ಹೇಳಬಹುದು. ಅಭ್ಯರ್ಥಿ ಪ್ರೀತಿ ಕಿನ್ನರ್ ಸ್ಥಳೀಯ ಮಟ್ಟದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿ ಭರ್ತಿ ಮಾಡಲಾಗಿದೆ. ಚಂದ್ರು ಅವರನ್ನ ಅಪಾರ ಪ್ರಮಾಣದ ಪ್ರೀತಿಯನ್ನ ಕೊಟ್ಟಿರುವಂತದ್ದು. ಜನಸ್ವರಾಜ್ ಅವರನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ್ದಾರೆ. ಇನ್ನು ಪ್ರೀತಿ ಕಿನ್ನರ್ಗೆ ಟಿಕೆಟ್ ಕೊಡಲಿಕ್ಕೆ ಎಲ್ಲರೂ ಕೂಡ ಸಹಮತವನ್ನ ಕೊಟ್ಟಿದ್ದಾರೆ. ಜನಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಇಂದು 51 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಅಕ್ಟೋಬರ್ 9, 2025ರಂದು ಇದು ನಡೆಯಲಿದ್ದು ಇದರಲ್ಲಿ ಪ್ರೀತಿ ಕಿನ್ನರ್ ಕೂಡ ಸೇರ್ಕೊಂಡಿದ್ದಾರೆ. ಸ್ವರಾಜ್ ಎನ್ನುವಂತಹ ಪಕ್ಷ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದು ಎಲ್ರಿಗೂ ಕೂಡ ಅಚ್ಚರಿಯನ್ನ ಉಂಟು ಮಾಡಿರುವುದಂತು. ಯಾಕಂದ್ರೆ ಪಕ್ಷವು ತನ್ನ ಮೊದಲ ಪಟ್ಟಿಯನ್ನ ಇನ್ನು ತೃತೀಯ ಲಿಂಗಿ ಅಂದ್ರೆ SC ಅಭ್ಯರ್ಥಿಯನ್ನ ನಾಮನಿರ್ದೇಶನ ಮಾಡಿಲ್ಲ. ಸ್ವರಾಜ್ ಅವರ ಮೊದಲ ಪಟ್ಟಿಯಲ್ಲಿ ಪರಿಷ್ಠಿತ ಜಾತಿ 7 ಅಭ್ಯರ್ಥಿಗಳಿದ್ದಾರೆ. ಅತ್ಯಂತ ಹಿಂದುಳಿದ ವರ್ಗದವರು 17 ಅಭ್ಯರ್ಥಿಗಳಿದ್ದಾರೆ ಮತ್ತು ಅಲ್ಪಸಂಖ್ಯಾತರ ಸಮುದಾಯವು 8-9 ಅಭ್ಯರ್ಥಿಗಳು ಇದ್ದಾರೆ ಅನ್ನೋದು ಹೊರಗಿಂದ ತಿಳಿದು ಬಂದಿರುವಂತಹ ವಿಚಾರ. ಪ್ರೀತಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಪ್ರೀತಿ ಕಿನ್ನರ್ ಇವರು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸೇರಿದವರು. ಅವರ ಅಭ್ಯರ್ಥಿತನ ಬಿಹಾರದ ಜನಸ್ವರಾಜ್ ಪಕ್ಷದ ಸಿದ್ಧಾಂತಗಳನ್ನ ಪ್ರತಿಬಿಂಬಿಸುತ್ತದೆ. ಪ್ರೀತಿ ಖಿನ್ನರ್ ಸುಮಾರು 41 ವರ್ಷಗಳ ವಯಸ್ಸು ಅವರಿಗೆ. ಅವರ ಆಧಾರ್ ಕಾರ್ಡ್ನ ಪ್ರಕಾರ ಅವರಿಗೆ 41 ವರ್ಷ ವಯಸ್ಸು ಅನ್ನೋದು ಗೊತ್ತಾಗಿದೆ. ಮೂಲತಃ ಅವರು ಸಿದ್ದಾಮರ್ಹಿಯ ನಿವಾಸಿ ಆಗಿದ್ದಾರೆ. ಆದರೆ ಪ್ರಸ್ತುತ ಅವರು ಬೋರೆಯ ಕಲ್ಯಾಣ್ಪುರದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅವರ ಶೈಕ್ಷಣಿಕ ಅರ್ಹತೆ 8ನೇ ಕ್ಲಾಸ್ ಆಗಿದೆ. ಮಾಹಿತಿಯ ಪ್ರಕಾರ ಪ್ರೀತಿ ಕಿನ್ನರ್ 2008ರಿಂದ ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಅವರು ತುಂಬಾ ಹೆಲ್ಪ್ ಅನ್ನ ಮಾಡ್ತಾ ಇದ್ರು. ಕಳೆದ 4 ವರ್ಷಗಳಿಂದ ರಾಜಕೀಯವಾಗಿ ಸಕ್ರಿಯವಾಗಿದ್ದಾರೆ. ಇದಕ್ಕೂ ಮೊದಲು ಪ್ರೀತಿ ಕಿನ್ನರ್ ಬಡ ಹುಡುಗಿಯರ ಮದುವೆಗಳನ್ನ ಕೂಡ ಏರ್ಪಾಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಳ್ಳಿಗೆ ಹೋಗಿ ಕೆಲಸವನ್ನ ಮಾಡಿಕೊಡುವಂತಹ ಕೆಲಸವನ್ನ ಪ್ರೀತಿ ಕಿನ್ನರ್ ಮಾಡಿಕೊಡ್ತಾ ಇರುವಂತದ್ದು. ಸಮಾಜ ಸೇವೆಯಲ್ಲೂ ಕೂಡ ಅವರು ಶ್ರೇಷ್ಠತೆಯನ್ನ ಮೆರೆದಿದ್ದಾರೆ. ಅವರು ಸಮಾಜ ಸೇವೆಯ ಬಗ್ಗೆ ಅಪಾರ ಆಸಕ್ತಿಯನ್ನ ಹೊಂದಿದ್ದಾರೆ. ಪ್ರೀತಿ ಕಿನ್ನರ್ ಅವರು ಪ್ರತಿ ವರ್ಷ ಅವರು ತಮ್ಮ ಸ್ವಂತ ಕುರ್ಚಿಯಲ್ಲಿ ಬಡ ಹುಡುಗಿಯರು ಮತ್ತು ಹುಡುಗರಿಗೆ ಮದುವೆಯನ್ನ ಮಾಡ್ತಾ ಇದ್ದಾರೆ. ಅವರು ಖರ್ಚಿನಲ್ಲಿ ಅವರು ಇಲ್ಲಿಯವರೆಗೂ ಕೂಡ 27 ಜೋಡಿಗಳ ಮದುವೆಯನ್ನ ಏರ್ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಗೋಪಾಲ್ಗಂಜ್ನಲ್ಲಿ ಸಂಭವಿಸಿದಂತಹ ಪ್ರಕೃತಿ ವಿಕೋಪದಿಂದ ಕೊರೋನಾ ಅವಧಿಯಲ್ಲಿ ಪ್ರೀತಿ ಕಿನ್ನರ್ ಅಗತ್ಯವಿರುವಂತಹ ಅನೇಕರಿಗೆ ಪಡಿತರವನ್ನ ವಿತರಣೆ ಮಾಡಿದ್ದಾರೆ. ಅಪಘಾತಕ್ಕೀಡಾದವರ ಬೆಂಬಲಕ್ಕೂ ಕೂಡ ಅವರು ನಿಂತುಕೊಂಡಿದ್ದಾರೆ, ಸಹಾಯವನ್ನ ಮಾಡಿದ್ದಾರೆ. ಗೋಪಾಲ್ಗಂಜ್ ಜಿಲ್ಲೆಯಲ್ಲಿರುವಂತಹ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿರುವಂತಹ ಬೋರೆ ಅಂದ್ರೆ SC ವಿಧಾನಸಭಾ ಕ್ಷೇತ್ರದಿಂದ ಪ್ರೀತಿಗೆ ಟಿಕೆಟ್ ನೀಡಿರುವುದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಕಸ್ಮಾತ್ ಪ್ರೀತಿ ಏನಾದ್ರೂ ಗೆದ್ರು ಅಂತಂದ್ರೆ ಅದು ಇತಿಹಾಸವಾಗುತ್ತೆ. ಭಾರತೀಯ ಇತಿಹಾಸದಲ್ಲೇ ಟ್ರಾನ್ಸ್ಜೆಂಡರ್ ವಿಧಾನಸಭಾ ಕ್ಷೇತ್ರದ ಯಾವುದೇ ಎಲೆಕ್ಷನ್ ಗೆದ್ದಿಲ್ಲ, ನಿಂತ್ಕೊಂಡಿದ್ರು ಬಟ್ ಗೆದ್ದಿಲ್ಲ. ಆದ್ರೆ ಪ್ರೀತಿ ಕಿನ್ನರ್ ಏನಾದ್ರು ಗೆದ್ರೆ ಇದು ಇತಿಹಾಸ ಆಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ನವೆಂಬರ್ 14ಕ್ಕೆ ಕಾದು ನೋಡಬೇಕಾಗಿದೆ.